ನಮಸ್ಕಾರ ಎಲ್ರಿಗೆ ಸಹ. ಸೊ ಇವತ್ತಿನೇನು ವಿಷಯ ಅಂತ ಹೇಳಿದರೆ, ಬಿಗ್ ಬಾಸ್ ಮನೇಲಿ ಇವಾಗ ಇವತ್ತಿನ ಎಪಿಸೋಡಲ್ಲಿ ಕಿಚ್ಚ ಸುದೀಪ್ ಅವ್ರು ಬಂದು ಯಾವ ಥರ ಮಾತಾಡಿದ್ರು ಅಂತೇಳಿ ನೀವು ನೋಡಿದ್ರಿ. ಸೊ ಇದು ನೋಡುವ ವೀಕ್ಷಕರಿಗೆ ಸ್ವಲ್ಪ ಜನಕ್ಕೆ ಸ್ವಲ್ಪ ಬೇಜಾರಾಗ್ಬೋದು ಅಂತ ಹೇಳಿದರೆ, ಸುದೀಪ್ ಅವರು ಇನ್ನೂ ಸಹ ಸ್ವಲ್ಪ ಬೈಬೇಕಿತ್ತು ಅಶ್ವಿನಿ ಅವರಿಗೆ ಹಾಗೂ ಜಾನ್ವಿ ಅವರಿಗೆ. ಸೊ ಇದೆಲ್ಲ ನಿಮಗೆ ಅನಿಸ್ಬೋದು. ಮತ್ತು ಇನ್ನೂ ಸಹ ಕೆಲವು ಪಾಯಿಂಟ್ ಇತ್ತು, ಅದು ನಿಮಗೆ ತಲೆಯಲ್ಲಿ ಬರ್ಬೋದು. ಇನ್ನೂ ಒಂದು ಸ್ವಲ್ಪ ಖಡಕ್ಕಾಗಿ ಹೇಳ್ಬೋದಿತ್ತು ಯಾರು ಅಶ್ವಿನಿ ಹಾಗೂ ಜಾನ್ವಿ ಅವರಿಗೆ. ನೀವು ಮಾಡಿದ್ದು ದೊಡ್ಡ ತಪ್ಪು, ಪರ್ಸ್ನಲ್ ವಿಷಯ ಎಲ್ಲ ತುಂಬ ಮಾತಾಡಿದರು, ಅವರ ಬಗ್ಗೆ ಒಂದು ಸ್ವಲ್ಪ ಜಾಸ್ತಿ ಮಾತಾಡ್ಬೋದಿತ್ತು ಅಂತ ಅನಿಸ್ಬೋದು. ಬಟ್ ಇದು ಬಿಗ್ ಬಾಸ್ ಅಂತ ಹೇಳಿದರೆ, ಸುದೀಪ್ ಸರ್ ಅವರು ಏನಂತ ಹೇಳಿದರೆ, ಅವರು ಒಂದು ಹೋಸ್ಟ್ ಅಂತ ಹೇಳಿದರೆ ಏನಂತ ಹೇಳಿದರೆ, ಬಿಗ್ ಬಾಸ್ ಮನೆಯ ಆಚೆ ಜನರು ಇದ್ದಾರೆ ನೋಡಿ, ಅವರ ಒಪಿನಿಯನ್ ಸಹ ಕಲೆಕ್ಟ್ ಮಾಡ್ತಾರೆ. ಹಾಗೆ ಬಿಗ್ ಬಾಸ್ ಮನೆಯಲ್ಲಿರುವ ವ್ಯಕ್ತಿಗಳು ಸಹ ಒಪಿನಿಯನ್ ಎಲ್ಲ ಕಲೆಕ್ಟ್ ಮಾಡ್ತಾರೆ. ಮತ್ತು ಸುದೀಪ್ ಸರ್ ಅವರಿಗೆ ಎಲ್ಲರೂ ಒಂದೇ ಅಂತ ಹೇಳಿದರೆ, ಈಗ ನಾವು ಸುದೀಪ್ ಸರ್ ಹೋಗಿ ಅಶ್ವಿನಿ ಅವರಿಗೆ ತುಂಬ ಜೋರಾಗಿ ಬೈದ್ರುಂಟಲ್ಲ, ಅವರು ಸ್ವಲ್ಪ ಕುಗ್ಗಿ ಹೋಗ್ತಾರೆ ಮತ್ತು ಆಟ ಆಡಲ್ಲ ಕರೆಕ್ಟಾಗಿ, ಗೊತ್ತಾಯ್ತಾ. ಸೊ ಅಶ್ವಿನಿ ಅವರದ್ದು ಸಹ ಮರ್ಯಾದೆ ಕಾಪಾಡಬೇಕು, ಹಾಗೆ ರಕ್ಷಿತ್ ಅವರಿಗೆ ಸಹ ಇಂಡೈರೆಕ್ಟಾಗಿ ಸಪೋರ್ಟ್ ಮಾಡಬೇಕು. ಎಲ್ಲರನ್ನೂ ಒಂದೇ ಥರ ನೋಡ್ಕೊಂಡು ಹೋಗಬೇಕು. ಹೋಸ್ಟ್ ಅಂತ ಹೇಳಿದ್ರೆ ಅಷ್ಟು ಈಸಿ ಜಾಬ್ ಅಲ್ಲ. ಸೊ ಹಾಗಾಗಿ ಅವರು ಅಷ್ಟೇನು ಮಾತಾಡಲಿಕ್ಕೆ ಹೋಗಿಲ್ಲ. ಮತ್ತು ಇಲ್ಲಿ ಒಂದು ಬೇಜಾರಾಗುವ ಸಂಗತಿ ಏನಂತ ಹೇಳಿದರೆ, ಸುದೀಪ್ ಸರ್ ಅವರು ಧ್ರುವ್ ಹತ್ರ ಏನು ಹೇಳ್ತಾರೆ, ಧ್ರುವ್ ಅವರು ಮಾತಾಡುವಾಗ ಸ್ವಲ್ಪ ಜೋರಾಗಿ ರ್ಯಾಶ್ ಆಗಿ ಮಾತಾಡಿದರು. ಸೊ ಅದೇ ಇವರು ಅಶ್ವಿನಿ ಹಾಗೂ ಜಾನ್ವಿ ಅವರ ಹತ್ರ ಮಾತಾಡುವಾಗ ಸ್ವಲ್ಪ ಅಷ್ಟು ರೂಢಾಗಿರಲಿಲ್ಲ. ಹಾಗಾಗಿ ಆ ಜಾನ್ವಿ ಹಾಗೂ ಅಶ್ವಿನಿ ಅವರು ಉಂಟಲ್ಲ, ಅಷ್ಟು ಸೀರಿಯಸ್ ಆಗಿ ತಗೊಂಡಿಲ್ಲ ಈ ವಿಷಯವನ್ನು. ಮತ್ತೊಂದು ವಿಷಯ, ಅವರಿಬ್ಬರಿಗೆ, ಅಶ್ವಿನಿ ಹಾಗೂ ಜಾನ್ವಿ ಅವರಿಗುಂಟಲ್ಲ, ಒಂದು ಚೂರು ಪಶ್ಚಾತ್ತಾಪ ಅನ್ನೋದೇ ಇಲ್ಲ. ಗಿಲ್ಲಿ ಅವರು ಹೇಳಿದ ಪ್ರಕಾರ, ಅವರು ಸುದೀಪ್ ಸರ್ ಅವರ ಎದುರಲ್ಲಿ ಅಣ್ಣ 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 ಅಂತ ಹೇಳಿ ಮಾತ್ರ, ಸುದೀಪ್ ಸರ್ ಅವರಿಗೆ ಮಾತ್ರ ಒಂದು ರೆಸ್ಪೆಕ್ಟ್ ಕೊಡೋದು, ಅವರ ಎದುರಲ್ಲಿ ಮಾತ್ರ ನಾಟಕ ಮಾಡೋದು ಅವರಿಬ್ಬರು. ಅದು ಸುದೀಪ್ ಸರ್ ಆಚೆ ಹೋದ್ಮೇಲೆ ಅವ್ರದ್ದು ಬಿಹೇವಿಯರೇ ಚೇಂಜ್. ಒಂದು ಚೂರು ರಕ್ಷಿತಾಗೆ ನಾವು ಇಷ್ಟೆಲ್ಲ ತಪ್ಪು ಮಾಡಿದ್ದೇವೆ, ಇಷ್ಟೆಲ್ಲ ನಮ್ಮ ಮಾತಿಂದ ಇಷ್ಟು ಒಬ್ಳಿಗೆ ಅಷ್ಟು ಹರ್ಟ್ ಆಗಿದೆ ಅಂತೇಳಿ ಅವರ ಇಬ್ಬರ ಮುಖದಲ್ಲಿ ಒಂದು ಚೂರು ಪಶ್ಚಾತ್ತಾಪ ಅನ್ನೋದೇ ಇಲ್ಲ. ನಿಮಗೆ ಇವತ್ತಿನ ಎಪಿಸೋಡ್ ನೋಡುವಾಗ ಕ್ಲೀನ್ ಗೊತ್ತಾಗಿದೆ, 100% ಅವರಿಬ್ಬರಿಗೆ ಒಂದು ಚೂರು ಪಶ್ಚಾತ್ತಾಪ ಆಗಿಲ್ಲ. ನನಗೆ ನೋಡಿದ ಮನಸ್ಸಿನ ಪ್ರಕಾರ ಅವರಿಬ್ಬರಿಗೆ ಒಂದು ಚೂರು ಪಶ್ಚಾತ್ತಾಪ ಆಗಿಲ್ಲ. ಸೊ ಮತ್ತೊಂದು ಗಿಲ್ಲಿ, ಈ ವಾರದ ಕಿಚ್ಚನ ಚಪ್ಪಳೆ ಗಿಲ್ಲಿಗೆ ಹೋಯಿತು. ಸೊ ಇಲ್ಲಿ ಗಿಲ್ಲಿಗೆ ಹೋಗಿದ್ದು ಒಂದು ಲೆಕ್ಕದಲ್ಲಿ ಒಳ್ಳೆ ರೀತಿಯ. ಬಟ್ ಒಂದು ರಕ್ಷಿತನ ಪಾಯಿಂಟ್ ಆಫ್ ವ್ಯೂ ನೋಡಿದರೆ, ರಕ್ಷಿತನಿಗೆ ಸಹ ಹೋಗಬೇಕಿತ್ತು ಈ ವಾರದ ಕಿಚ್ಚನ ಚಪ್ಪಳೆ, ರಕ್ಷಿತಾಗೆ ಹೋಗ್ಬೇಕಂತೇಳಿ ತುಂಬ ಜನ ಕಾಯ್ತಿದ್ರು. ಯಾಕಂತ ಹೇಳಿದರೆ, ರಕ್ಷಿತ್ ಅವರು ಟಾಸ್ಕ್ ಚೆನ್ನಾಗಿ ಆಟ ಆಡಿದ್ದಾರೆ, ಅದಲ್ಲದೆ ಒಳ್ಳೆಯ ಮನೋರಂಜನೆ ಕೊಟ್ಟಿದ್ದಾರೆ. ಇನ್ನೊಂದು, ಅವರಿಗೆ ಅಷ್ಟು ಅವಮಾನ ಆಗಿದ್ರು ಸಹ ಅವರು ಅಷ್ಟು ಸ್ಟ್ರಾಂಗ್ ಆಗಿ ತಗೊಂಡಿದ್ದಾರೆ. ಮತ್ತು ಎಲ್ಲಿ ಹೇಗೆ ಪಾಯಿಂಟ್ ಮಾತಾಡಬೇಕು ಅಲ್ಲಿ ಪಾಯಿಂಟ್ ಟು ಪಾಯಿಂಟ್ ಮಾತಾಡಿದ್ದಾರೆ. ಒಂದು ಒಳ್ಳೆಯ ಪರ್ಫಾರ್ಮೆನ್ಸ್ ಇತ್ತು ಈ ವಾರದಲ್ಲಿ. ಎಲ್ಲೂ ಸಹ ಕೆಟ್ಟದಾಗಿ ಮಾತಾಡಿಲ್ಲ, ಒಬ್ಬರನ್ನು ಡಿಸ್ರೆಸ್ಪೆಕ್ಟ್ ಕೊಟ್ಟಿಲ್ಲ. ಸ್ವಲ್ಪ ಚೆನ್ನಾಗಿ ಆಟ ಆಡಿದರು. ನನಗೆ ಒಂದು ಅನಿಸಿದ್ದು, ಸುದೀಪ್ ಸರ್ ಅವರು ಈ ವಾರದಲ್ಲಿ ರಕ್ಷಿತನಿಗೆ ಕೊಡಬೇಕಂತ ಭಾರಿ ಒಂದು ಆಸೆ ಇತ್ತು. ಬಟ್ ತೊಂದರೆ ಇಲ್ಲ, ಗಿಲ್ಲಿಗೆ ಸಹ ಕೊಟ್ಟದ್ದು ಒಳ್ಳೆದಾಯಿತು. ಅಂತ ಹೇಳಿದರೆ ಗಿಲ್ಲಿ ಅವರು ಸಹ ಕರೆಕ್ಟಾಗಿ ಸ್ಟ್ಯಾಂಡ್ ತಗೊಂಡಿದ್ದಾರೆ, ಗಿಲ್ಲಿ ಒಬ್ಬರೇ ಸ್ಟ್ಯಾಂಡ್ ತಗೊಂಡಿದ್ದು. ಸೊ ಇದು ಏನಕ್ಕೆ ಹೇಳಿದರೆ ಅಂತ ಹೇಳಿ ಸುದೀಪ್ ಸರ್ ಅವರು, ನೆಕ್ಸ್ಟ್ ನೀವು ಯಾವುದೇ ವಿಷಯ ಆದರೂ ಎಲ್ಲರೂ ಸ್ಟ್ಯಾಂಡ್ ತಗೊಳ್ಳಿ, ನಿಮಗೂ ಕಿಚ್ಚನ ಚಪ್ಪಾಳೆ ಸಿಗುತ್ತೆ, ನೀವು ಸ್ವಲ್ಪ ಸ್ಟ್ರಾಂಗ್ ಆಗಿ ಅಂತ ಹೇಳಿ ಇಂಡೈರೆಕ್ಟ್ ಆಗಿ ಹೇಳಿದರು. ಸೊ ಏನೇ ಆಗಲಿ, ನನಗೆ ಅನಿಸಿದ ಪ್ರಕಾರ ಆ ಅಶ್ವಿನಿ ಹಾಗೂ ಜಾನ್ವಿ ಅವರಿಗೆ ಒಂದು ಚೂರು ಪಶ್ಚಾತ್ತಾಪ ಆಗಲಿಲ್ಲ. ಅಂತ ಹೇಳಿದರೆ, ನಾವು ತಪ್ಪು ಮಾಡಿದ್ದೇವೆ, ನಮ್ಮಿಂದ ಒಬ್ಬರು ಹರ್ಟ್ ಆಗಿದ್ದಾರೆ ಅಂತೇಳಿ ಅವರ ಮುಖದಲ್ಲಿ ನನಗೆ ಅನಿಸಿದಲ್ಲ. ಸೊ ನಿಮಗೆ ಏನು ಅನಿಸ್ತು, ಅವರಿಬ್ಬರ ಬಿಹೇವಿಯರ್ ಬಗ್ಗೆ ನಿಮ್ಗೆ ಏನು ಅನಿಸ್ತು ಅಂತೇಳಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ. ಇನ್ನು ಹೊಸ ವಿಡಿಯೋದೊಂದಿಗೆ ಬರ್ತಿರ್ತೇನೆ. ಅಲ್ಲಿವರೆಗೆ ನನ್ನೊಂದು ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡಿ.